ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ವರಮಹಾಲಕ್ಷ್ಮಿ ವ್ರತ ಮಾಡಬೇಕು ಅಂತಿದ್ದೀರಾ? 40ರಿಂದ 50 ಪೂಜಾ ಸಾಮಗ್ರಿಗಳು, 9 ತರಹದ ಪ್ರಸಾದಗಳು, ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಕಾ ಹಾಕಬಾರ್ದಾ, ಉಪ್ಪು ಹಾಕಬೇಕಾ ಹಾಕಬಾರ್ದಾ, ಹೀಗೆ ತುಂಬನೇ ಕನ್ಫ್ಯೂಷನ್ಸ್. ಕಷ್ಟಕರವಾದ ಸಂಸ್ಕೃತ ಮಂತ್ರಗಳು ಅವೆಲ್ಲ ಅವಶ್ಯಕತೆಯೇ ಇಲ್ಲ. ಮೊದಲನೇ ಸಲ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡೋರು ಸುಲಭವಾಗಿ ಮನೆಯಲ್ಲೇ ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ಬೋದು. ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮೊದಲಿಗೆ ಪೂಜಾ ಮಾಡುವಂತಹ ಸ್ಥಳವನ್ನು ಶುಭ್ರ ಮಾಡಿಕೊಳ್ಳೋಣ. ಪದ್ಮಕಮಲ ರಂಗೋಲಿಯನ್ನು ಬಿಡಿಸಿ ಒಂದು ಮಣೆಯನ್ನು ಇಟ್ಟು ಮಣೆ ಮೇಲೆ ಕೆಂಪು ಅಥವಾ ಹಸಿರು ವಸ್ತ್ರದಿಂದ ಸಿದ್ಧ ಮಾಡಿಕೊಳ್ಬೇಕು. ಸಿದ್ಧ ಮಾಡಿದಂಥ ಮಂಟಪದಲ್ಲಿ ಒಂದು ಲಕ್ಷ್ಮಿ ಫೋಟೋವನ್ನು ಇಟ್ಕೋಬೇಕು. ಒಂದು ತಟ್ಟೆಯಲ್ಲಿ 1/4 ಗ್ಲಾಸಷ್ಟು ಹೊಸ ಅಕ್ಕಿಯನ್ನು ಹಾಕಿ, ಇದು ಸಮವಾಗಿ ಇರೋ ಥರ ನೋಡ್ಕೊಳ್ಳೋಣ. ಹಾಕಿದಂಥ ಅಕ್ಕಿ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಬೇಕು. ಅದರ ಮೇಲೆ ಒಂದು ಕಳಸದ ಚೊಂಬನ್ನು ಇಟ್ಟು ಏರ್ಪಾಟು ಮಾಡಿಕೊಳ್ಳೋಣ. ಕಳಸದಲ್ಲಿ ಈಗ ನೀರನ್ನು ಸೇರಿಸಿ ಅದರಲ್ಲಿ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಬೇಕಾಗುತ್ತೆ. ಸ್ವಲ್ಪ ಅಕ್ಷತೆ ಕಾಳು, ಒಂದು ನಾಣ್ಯ, ಒಂದು ಬಟ್ಲಡಿಕೆ, ಇವಿಷ್ಟು ಸಾಮಗ್ರಿಗಳನ್ನು ಕಳಸದಲ್ಲಿ ಹಾಕಿದ್ಮೇಲೆ 5 ಮಾವಿನ ಎಲೆ ಅಥವಾ ವಿಳೆದೆಲೆಯನ್ನು ಬಳಸ್ಕೋಬೋದು. ಈ ರೀತಿಯಾಗಿ ಕಳಸವನ್ನು ಏರ್ಪಾಟು ಮಾಡ್ಕೊಳ್ಳಿ. ತೆಂಗಿನಕಾಯಿಗೆ ಅರಿಶಿಣ ಕುಂಕುಮಗಳಿಂದ ಅಲಂಕಾರ ಮಾಡಿ ಕಳಸವನ್ನು ಏರ್ಪಾಟು ಮಾಡ್ಕೋಬೇಕು. ಒಂದು ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ವಸ್ತ್ರವಾಗಿ ತೊಡಗಿಸ್ಬೇಕು. ಈ ಕಳಸವನ್ನು ಲಕ್ಷ್ಮೀ ದೇವಿಯ ಮುಂದೆ ಇಡಬೇಕು. ಸುಗಂಧ ಭರಿತವಾದ ಹೂಗಳಿಂದ ಅಲಂಕಾರವನ್ನು ಮಾಡಿಕೊಳ್ಬೇಕು. 5 ಅಥವಾ 9 ಎಳೆ ದಾರವನ್ನು ಒಂದು ಅರಿಶಿಣದ ಕೊಂಬಿಗೆ ಈ ರೀತಿಯಾಗಿ ಕಟ್ಕೊಂಡು ಅರಿಶಿಣವನ್ನು ಹಚ್ಚಿ ಕಳಸದ ಕಂಠಕ್ಕೆ ಕಟ್ಕೊಳ್ಳೋಣ. ನಂತರ ಕಳಸಕ್ಕೂ ಸಹ ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು. ಈಗ ವ್ರತದ ಕಂಕಣ ಸಿದ್ಧ ಮಾಡಿಕೊಳ್ಬೇಕು. 5 ಅಥವಾ 9 ಎಳೆ ಹಸಿ ದಾರಕ್ಕೆ ಅರಿಶಿಣ ಹಚ್ಚಿ 9 ಗಂಟುಗಳನ್ನು ಹಾಕಬೇಕು. ಈ 9 ಗಂಟುಗಳು ಲಕ್ಷ್ಮೀ ದೇವಿಯ 9 ನಾಮಗಳಿಂದ ಪೂಜಿಸೋಣ. ಅಲ್ಲಿವರೆಗೂ ಒಂದು ತಟ್ಟೆಯಲ್ಲಿ ಈ ರೀತಿಯಾಗಿ ಕಳಸದ ಮುಂದೆ ಇಡೋಣ. ಈಗ ದೀಪಗಳನ್ನು ಬೆಳಗಿಸ್ಬೇಕು. ದೀಪಗಳನ್ನು ಬೆಳಗಿಸೋ ಮೊದಲು ಅರಿಶಿಣ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿಕೊಂಡು ದೀಪಗಳನ್ನು ಬೆಳಗಿಸೋಣ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮಸ್ತುತೆ. ದೀಪಂ ಜ್ಯೋತಿರ್ ಪರಬ್ರಹ್ಮ ದೀಪಂ ಜ್ಯೋತಿರ್ ಜನಾರ್ದನಃ ದೀಪೋ ಹರತಿ ಪಾಪಾನಿ ಸಂಧ್ಯಾದೀಪ ನಮಸ್ತುತೆ. ನಾವು ಯಾವುದೇ ಪೂಜೆ ವ್ರತಗಳನ್ನು ಮಾಡೋ ಮೊದಲ ಪೂಜೆ ನಮ್ಮ ಗಣಪತಿಗೆ. ಈಗ ಗಣಪತಿ ಪೂಜೆಗೆ ಸಿದ್ಧ ಮಾಡಿಕೊಳ್ಳೋಣ. ಒಂದು ತಟ್ಟೆಯಲ್ಲಿ ಗಣೇಶನ ವಿಗ್ರಹ ಅಥವಾ ಗಣೇಶನ ಫೋಟೋವನ್ನು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮಗಳಿಂದ ಅಲಂಕಾರ ಮಾಡಿ ಒಂದು ಹೂವನ್ನು ಇಡಬೇಕು. ಜೊತೆಗೆ ವಸ್ತ್ರವಾಗಿ ಗೆಜ್ಜೆ ವಸ್ತ್ರವನ್ನು ಇಡಬೇಕು. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂತ 3 ಸಲ ಜಪಿಸೋಣ. ಒಂದು ಬೆಲ್ಲದ ತುಂಡನ್ನು ಗಣಪತಿಗೆ ನೈವೇದ್ಯ ಮಾಡಬೇಕು. ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ಹೂವನ್ನು ತಗೊಂಡು ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಅಷ್ಟ ಐಶ್ವರ್ಯಗಳನ್ನು ಕರುಣಿಸಮ್ಮ ಅಂತ ತಾಯಿ ಲಕ್ಷ್ಮೀ ದೇವಿಯನ್ನು ಕೇಳ್ಕೊಳ್ತಾ ಸಂಕಲ್ಪ ಮಾಡ್ಕೊಳ್ಬೇಕು. ಈ ಹೂವು ಅಕ್ಷತೆಯನ್ನು ಅಮ್ಮನಿಗೆ ಅರ್ಪಿಸ್ಕೊಳ್ಳಿ.
ಈಗ ಒಂದು ಹೂವನ್ನು ಬಲಗೈಯಲ್ಲಿ ತಗೊಂಡು ಕಲಶವನ್ನು ಹೀಗೆ ತಾಕಿಸಿ ಓಂ ಶ್ರೀ ವರಲಕ್ಷ್ಮಿಯೇ ನಮಃ, ಓಂ ಶ್ರೀ ವರಲಕ್ಷ್ಮಿಯೇ ಆವಾಹಯಾಮಿ, ಓಂ ಶ್ರೀ ವರಲಕ್ಷ್ಮಿ ಸ್ಥಾಪಯಾಮಿ, ಓಂ ಶ್ರೀ ವರಲಕ್ಷ್ಮಿ ಪೂಜಯಾಮಿ ಅಂತ ಸ್ತುತಿಸ್ಬೇಕು. ಅಂದರೆ ವರಲಕ್ಷ್ಮಿ ತಾಯಿಯನ್ನು ಈ ಕಳಸದಲ್ಲಿ ನಾವು ಆವಾಹಯಾಮಿ ಅಂದರೆ ಬಂದು ಇಲ್ಲಿ ಕೂತ್ಕೊಳ್ಳಮ್ಮ, ಈ ಚೇರ್ ಮೇಲೆ ಕೂತ್ಕೊಳ್ಳಿ ಅಂತ ನಾವು ಗೆಸ್ಟ್ಗೆ ಹೇಳ್ತೀವಲ್ವಾ, ಆ ರೀತಿಯಾಗಿ ತಾಯಿಯನ್ನು ಈ ಕಳಸದಲ್ಲಿ ಬಂದು ಕೂತ್ಕೊಳ್ಳಮ್ಮ ಅಂತ ನಾವು ವೆಲ್ಕಮ್ ಮಾಡೋ ಥರ ಈ ಮಂತ್ರವನ್ನು ಹೇಳ್ಕೋಬೇಕು. ಈಗ ಕಳಸಕ್ಕೆ ಅರಿಶಿಣ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿ ಅನಂತರ ಲಕ್ಷ್ಮೀ ದೇವಿಯ ಫೋಟೋಗೂ ಸಹ ನಾವು ಅರಿಶಿಣ ಕುಂಕುಮಗಳನ್ನು ಇಡಬೇಕು. ಈಗ ಓಂ ಶ್ರೀ ವರಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀ ವರಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀ ವರಮಹಾಲಕ್ಷ್ಮಿಯೇ ನಮಃ ಅಂತ 11 ಸಲ ಜಪಿಸಬೇಕು. ದೇವಿಗೆ ಗುಡಾನವನ್ನು ಸಮರ್ಪಿಸಬೇಕು. ಗುಡಾನ ಅಂದರೆ ಬೆಲ್ಲದಿಂದ ಮಾಡಿದಂಥ ಒಂದು ಸಿಹಿಯಾದ ಅನ್ನ, ಯಾವುದೇ ಒಂದು ಹಣ್ಣು, ಹಾಗೆ ಒಂದು ಗ್ಲಾಸ್ ನೀರನ್ನು ದೇವಿ ಮುಂದೆ ಇಟ್ಟು ದೇವಿಗೆ ಸಮರ್ಪಿಸಬೇಕಾಗುತ್ತೆ. ಪ್ರಸಾದ ಮಾಡುವಂಥದ್ದು ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರವಾಗಿರುತ್ತೆ. ನೀವು ಬೇಕಿದ್ರೆ ಭಕ್ಷ್ಯ ಭೋಜನಗಳನ್ನು ತಯಾರು ಮಾಡಿ ದೇವಿ ಮುಂದೆ ಪ್ರಸಾದವಾಗಿ ಇಡಬಹುದು ಶಕ್ತಿ ಇರುವಂಥವರು. ಇಲ್ಲ ನಿಮಗೆ ಬರೀ ಬೆಲ್ಲದನ್ನು ಈ ರೀತಿಯಾಗಿ ಇಟ್ಟು ನೈವೇದ್ಯ ಮಾಡ್ತೀವಿ ಅಂದರೆ ಈ ರೀತಿಯಾಗೂ ಸಹ ಇಟ್ಟು ನೀವು ದೇವಿಗೆ ಅರ್ಪಿಸ್ಬೋದು. ತಯಾರು ಮಾಡಿದ 9 ಗಂಟಿನ ಕಂಕಣವನ್ನು 9 ಲಕ್ಷ್ಮೀ ದೇವಿಯ ಮಂತ್ರದಿಂದ ಜಪಿಸಿ ನಿಮ್ಮ ಬಲಗೈಗೆ ಕಟ್ಕೊಳ್ಬೇಕು. ಓಂ ಆದಿಲಕ್ಷ್ಮಿಯೇ ನಮಃ, ಓಂ ಧನಲಕ್ಷ್ಮಿಯೇ ನಮಃ, ಓಂ ಧಾನ್ಯಲಕ್ಷ್ಮಿಯೇ ನಮಃ, ಓಂ ಗಜಲಕ್ಷ್ಮಿಯೇ ನಮಃ, ಓಂ ಸಂತಾನಲಕ್ಷ್ಮಿಯೇ ನಮಃ, ಓಂ ವೀರಲಕ್ಷ್ಮಿಯೇ ನಮಃ, ಓಂ ವಿಜಯಲಕ್ಷ್ಮಿಯೇ ನಮಃ, ಓಂ ವಿದ್ಯಾಲಕ್ಷ್ಮಿಯೇ ನಮಃ, ಓಂ ವರಲಕ್ಷ್ಮಿಯೇ ನಮಃ. ಈಗ ಚಾರುಮತಿ ಅನ್ನೋ ಭಕ್ತೆಗೆ ತಾಯಿ ಲಕ್ಷ್ಮೀದೇವಿ ಕನಸಿನಲ್ಲಿ ಬಂದು ಈ ವ್ರತವನ್ನು ಹೇಗೆ ಉಪದೇಶ ಮಾಡಿದ್ಲು ಅಂತ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಈ ದೇವಿ ಮುಂದೆ ಈಗ ಪಠಿಸೋಣ. ಈ ವ್ರತದ ದಾರವನ್ನು ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ನಿಮ್ಮ ಗಂಡನ ಕೈಯಲ್ಲಿ ಕಟ್ಟಿಸ್ಕೋಬೇಕು. ಮದುವೆ ಆಗದೇ ಇರುವಂಥ ಹೆಣ್ಮಕ್ಳು ಮನೆಯಲ್ಲಿ ಇರುವಂಥ ದೊಡ್ಡ ಮುತ್ತೈದೆಯರ ಕೈಯಲ್ಲಿ ಕಟ್ಟಿಸ್ಕೋಬೇಕು. ಈಗ ತೆಂಗಿನಕಾಯಿಯನ್ನು ಒಡೆದು ಮಹಾಮಂಗಳಾರತಿ ಮಾಡಿ ನೈವೇದ್ಯವನ್ನು ಆ ತಾಯಿ ಲಕ್ಷ್ಮೀ ದೇವಿಗೆ ಸಮರ್ಪಿಸಬೇಕು. ತಾಯಿ, ನನ್ನ ಶಕ್ತಿ ಮೀರಿ ಮಾಡಿದಂಥ ಪ್ರಸಾದಗಳನ್ನು, ನನ್ನ ಪೂಜೆಗಳನ್ನು ಸ್ವೀಕರಿಸಮ್ಮ. ಗೊತ್ತೋ ಗೊತ್ತಿಲ್ಲದೇನೋ ಮಾಡಿದಂಥ ತಪ್ಪುಗಳನ್ನು ಕ್ಷಮಿಸಮ್ಮ, ಕರುಣಿಸಮ್ಮ ಅಂತ ಕೇಳ್ಕೊಳ್ತಾ ದೇವಿಗೆ ನೈವೇದ್ಯವನ್ನು ನೈವೇದಿಸಬೇಕು. ದೇವಿಗೆ ಈಗ ಕೆಂಪು ನೀರು ಆರತಿಯನ್ನು ಮಾಡ್ಕೊಳ್ಳೋಣ. ಅರಿಶಿಣ ಮತ್ತು ಕುಂಕುಮಗಳನ್ನು ನೀರಿನಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೆಂಪು ನೀರು ತಯಾರಿಯಾಗುತ್ತೆ. ಇದರಲ್ಲಿ ಈಗ ಒಂದು ಹಾಡನ್ನು ಹೇಳ್ಕೊಳ್ತಾ ದೇವಿಗೆ ಕೆಂಪು ನೀರು ಆರತಿಯನ್ನು ತೆಗೆಯೋಣ. ಈ ಕೆಂಪು ನೀರು ಆರತಿಯನ್ನು ಯಾವುದಾದ್ರೂ ಒಂದು ಗಿಡಕ್ಕೆ ಹಾಕಬೇಕು ಅಥವಾ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕಾಗುತ್ತೆ. ತುಳಸಿ ಗಿಡಕ್ಕೆ ಈ ಕೆಂಪು ನೀರನ್ನು ಹಾಕಬಾರ್ದು.
ಈಗ 108 ಲಕ್ಷ್ಮಿ ಅಷ್ಟೋತ್ತರವನ್ನು ಓದ್ಕೊಳ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು. ಕುಂಕುಮಾರ್ಚನೆ ಹೇಗೆ ಮಾಡೋದು ಅಂತ ನಮ್ಮ ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ಪೂಜೆ ಎಲ್ಲ ಆದಮೇಲೆ ಕೊನೆಯದಾಗಿ ದೇವಿಗೆ ಸಾಂಬ್ರಾಣಿ ಹಾಕೋದನ್ನ ಮರಿಬೇಡಿ. ಈ ಧೂಪ ಅಥವಾ ಸಾಂಬ್ರಾಣಿ ಏನು ಹೇಳ್ತೀವಿ, ಇದು 20ರಿಂದ 25 ಥರದ ಗಿಡ ಮೂಲಿಕೆಗಳನ್ನು ಬಳಸಿ ಮಾಡಿರುವಂಥ ದಶಾಂಗಂ ಸಾಂಬ್ರಾಣಿ ಪುಡಿ. ಇದು ನಮ್ಮ ವೆಬ್ಸೈಟ್ನಲ್ಲಿ ದೊರೆಯುತ್ತೆ. ಬೇಕು ಅಂದರೆ ಇದರ ಪರ್ಚೇಸ್ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡ್ಕೋಬೋದು. ಈ ಧೂಪದ ಸಾಂಬ್ರಾಣಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಲಕ್ಷ್ಮಿಯನ್ನು ಚೆನ್ನಾಗಿ ಆಕರ್ಷಣೆಯನ್ನು ಮಾಡುತ್ತೆ, ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಹಾಕುತ್ತೆ, ಪಾಸಿಟಿವ್ ಎನರ್ಜಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಈ ಗಿಡಮೂಲಿಕೆಗಳು ಬಳಸಿರುವಂಥ ವಸ್ತುಗಳು ಏನಿದೆ, ಇದು ಲಕ್ಷ್ಮಿಗೆ ತುಂಬ ಪ್ರಿಯವಾದ ವಸ್ತುಗಳನ್ನು ಬಳಸಿ ಮಾಡಿರುವಂಥ ಧೂಪ ಸಾಂಬ್ರಾಣಿ ಅಂತ ಹೇಳ್ಬೋದು. ಇಲ್ಲಿ ಮಾಡಿದಂಥ ಈ ವ್ರತದ ದಾರವನ್ನು ನಮ್ಮ ಯಜಮಾನರ ಕೈಯಲ್ಲಿ ಕಟ್ಟಿಸ್ಕೊತಾ ಇದ್ದೀನಿ. ಈ ವ್ರತದ ದಾರ ಗಣೇಶ ಗೌರಿ ಹಬ್ಬ ಮುಗಿಯೋವರೆಗೂ ಕೈಯಲ್ಲಿ ಇದ್ದರೆ ತುಂಬಾ ಒಳ್ಳೆಯದು. ಅಥವಾ 3 ದಿನ, 5 ಅಥವಾ 16 ದಿನಗಳಿಗೂ ಸಹ ಈ ದಾರವನ್ನು ತೆಗೆದು ನಾವು ಒಂದು ಗಿಡಕ್ಕೆ ಹಾಕ್ಬೋದು. ಕಲಶವನ್ನು ಮುಂದಿನ ದಿನದ ಬೆಳಗ್ಗೆವರೆಗೂ ಇಟ್ಟು ಕಲಶ ಕದಲಿಸಿ ಕಲಶದ ನೀರನ್ನು ತುಳಸಿ ಗಿಡ ಅಥವಾ ಗಿಡಕ್ಕೆ ಹಾಕ್ಬೋದು. ಅಕ್ಕಿ ಕಾಯಿಯನ್ನು ಪ್ರಸಾದಕ್ಕೆ ಬಳಸಬೇಕು. ಅದರಲ್ಲಿ ಹಾಕಿರುವಂಥ ಕಾಯಿನ್ ಪೂಜಾ ರೂಮ್ನಲ್ಲಿ ಇಡ್ಬೋದು ಅಥವಾ ನಿಮ್ಮ ಲಾಕರ್ನಲ್ಲಿ ಇಡಬಹುದು. ಕಳಸಕ್ಕೆ ಬಳಸಿರುವಂಥ ಬ್ಲೌಸ್ ಪೀಸ್ ಮತ್ತೆ ಬೇರೆ ಪೂಜೆಗಳಿಗೆ ಬಳಸಬಹುದು ಅಥವಾ ಅದನ್ನು ಸ್ಟಿಚ್ ಮಾಡಿಸಿ ನೀವು ಹಾಕೋಬಹುದು. ಲಕ್ಷ್ಮೀ ದೇವಿ ಅಂದರೆ ಬರೀ ಹಣ ಅಲ್ಲ, ಗುಣ, ಜ್ಞಾನ, ಧೈರ್ಯ, ಆರೋಗ್ಯ, ಶಾಂತಿ. ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋವನ್ನು ಸೇವ್ ಮಾಡ್ಕೊಳ್ಳಿ. ಹಾಗೆಯೇ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುವಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ ನಾಗವೇಣಿ ಆಚಾರ್ಸ್ ಕಿಚನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮಸ್ಕಾರ.